ಶಾಲೆಯಲ್ಲಿ ದಲಿತ ಮಹಿಳೆಯನ್ನ ಬಿಸಿ ಊಟಕ್ಕೆ ನೇಮಿಸಿದ್ದಕ್ಕೆ ವಿದ್ಯಾರ್ಥಿಗಳು ಟಿಸಿ ಪಡೆದು ಬೇರೆ ಶಾಲೆಗಳಿಗೆ ಸೇರ್ಪಡೆಯಾಗಿದ್ರು. ಕೇವಲ ಒಬ್ಬ ವಿದ್ಯಾರ್ಥಿ ಉಳಿದು ಶಾಲೆ ಮುಚ್ಚುವ ಹಂತಕ್ಕೆ ಬಂದಿತ್ತು. ಈ ಕುರಿತು ನ್ಯೂಸ್ 18 ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಶಾಲೆಗೆ ದೌಡಾಯಿಸಿದ್ದಾರೆ. ಅಡುಗೆ ಸಿಬ್ಬಂದಿ ದಲಿತೆ, ಮಕ್ಕಳನ್ನು ಕಳಿಸದ ಪೋಷಕರು. ನ್ಯೂಸ್ 18 ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ಅಧಿಕಾರಿಗಳ ದೌಡು. ಚಾಮರಾಜನಗರದ ಹೊಮ್ಮ ಗ್ರಾಮದಲ್ಲಿ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಟಿಸಿ ಪಡೆದು ವಿದ್ಯಾರ್ಥಿಗಳು ಪೋಷಕರು ಬೇರೆ ಶಾಲೆಗೆ ಮುಖ ಮಾಡಿದ್ರು. ಈ ಬಗ್ಗೆ ನಿನ್ನೆ ಸಂಜೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಪ್ರಭಾರ ಡಿಸಿ, ಸಿಇಒ, ಎಸ್ಪಿ, ಡಿಡಿಪಿಐ, ತಹಸೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಶಾಲೆಗೆ ದೌಡಾಯಿಸಿ 24 ಗಂಟೆಯಲ್ಲಿಯೇ ಸಮಸ್ಯೆ ಬಗೆಹರಿಸಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ, ಕಾನ್ಫ್ಲಿಕ್ಟ್ ಬರ್ತಾ ಇದೆ. ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತೀವಿ, ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಅಂದರೆ ಇದು ನಿಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ, ನಾವು ವೆರಿಫೈ ಮಾಡಿಸ್ತೀವಿ. ಬಟ್ ಇವಾಗ ಎರಡು ಥರ ಮಾಹಿತಿ ಬರ್ತಾ ಇದೆ. ಟೀಚರ್ ಕ್ವಾಲಿಟಿಯಿಂದ ಟಿಸಿ ತಗೊಂಡು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮತ್ತು ಅಡಿಗೆದವರಿಂದ ಕೂಡ ಇದು ಕಷ್ಟ ಆಗ್ತಾ ಇದೆ, ಹೀಗೆ ಹೇಳ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರು ಹಾಗೂ ಶಾಲೆಯಲ್ಲಿ ಅಡಿಗೆ ಕೆಲಸ ಮಾಡುವ ಮಹಿಳೆ ನಂಜಮ್ಮ ಅವರನ್ನ ಕೂರಿಸಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಪೋಷಕರನ್ನ ಮನವೊಲಿಸಿ ಟಿಸಿ ಪಡೆದು ಬೇರೆ ಕಡೆ ಸೇರಿಸಿರುವ ಮಕ್ಕಳನ್ನ ಮತ್ತೆ ಕರೆತಂದು ಇದೇ ಶಾಲೆಗೆ ಸೇರಿಸುವಂತೆ ಮನವಿ ಸಲ್ಲಿಸಲಾಗಿದೆ. ಸದ್ಯ ಇಬ್ಬರು ಬೇರೆ ಶಿಕ್ಷಕರನ್ನ ನೇಮಕ ಮಾಡುವುದಾಗಿ ಡಿಡಿಪಿಐ ಭರವಸೆ ಕೊಟ್ಟಿದ್ದು, ಇವತ್ತು ಮತ್ತಷ್ಟು ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತರಲು ಮುಂದಾಗಿದ್ದಾರೆ. ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ, ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ, ಕೆಲವರು ಮಾತ್ರ ಊಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು. ಅದಕ್ಕೆ ಸಮಜಾಯಿಷಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು. ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಕ್ಕೆ ಬರೋಲ್ಲ, ಅಂದರೆ ಈಗ ಖಾರ ಹಾಕಲಿಕ್ಕೆ, ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿನೂ ಹೇಳಿದ್ದಾರೆ. ನಮಗೆ ಒಂದೇ ಇರೋದು ಆ ಟೀಚರ್ಗಳು ಇಬ್ಬರು ಬೇಡಿ ಅನ್ನೋದಷ್ಟೇ ನಮ್ಮ ಊರವ್ರ ಗ್ರಾಮಸ್ಥರ ಡಿಮ್ಯಾಂಡ್ ಆಗಿತ್ತು. ಅದಕ್ಕೆ ಇಲ್ಲ, ಒಬ್ಬರು ರಜದ ಮೇಲೆ ಹೋಗಿದ್ದಾರೆ, ಇನ್ನೊಬ್ಬರು ಡೆಪ್ಯುಟೇಷನ್ ಮೇಲೆ ಹೋಗಿದ್ದಾರೆ. ಇದೇ ಪಾಠನೂ ಮಾಡ್ತೀನಿಲ್ಲ, ಮಧ್ಯಾಹ್ನದಾಗಲೇ ಹೊರಟೋಯ್ತಿದ್ರು ಅವರಿಬ್ಬರು. ಎಷ್ಟೋ ಸರಿ ನಾವು ಸ್ಕೂಲಿಗೆ ಬೀಗ ಹಾಕಿದ್ದೀವಿ. ಈಗ ಶಾಲೆ ಬಿಟ್ಟೋಗಿರ್ತಕ್ಕ ಮಕ್ಕಳು ಬರ್ತಾರೆ. ಈಗ ಆಲ್ರೆಡಿ 8 ಮಕ್ಕಳು ಬಂದಿದ್ದಾರೆ, ಇನ್ನೂ 10-12 ಮಕ್ಕಳು ಕರ್ಕೊಬರಕ್ಕೆ ನಾವು ಊರವರು ಪ್ರಯತ್ನ ಪಡ್ತೀವಿ. ಖುಷಿ ವಿಚಾರ ಅಂದ್ರೆ ಬೇರೆಡೆ ಸೇರಿಸಿರುವ ಮಕ್ಕಳನ್ನ ಮತ್ತೆ ಇದೇ ಶಾಲೆಗೆ ಕರೆತರಲು ಪೋಷಕರು ಒಪ್ಪಿಕೊಂಡಿದ್ದಾರೆ. 21 ಮಕ್ಕಳ ಪೈಕಿ ಇವತ್ತೇ 8 ಮಕ್ಕಳ ಮನವೊಲಿಸಿ ಕರೆತರುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇದು ನ್ಯೂಸ್ 18 ವರದಿಯ ಫಲಶ್ರುತಿಯಾಗಿದೆ. ಎಸ್ ನಂದೀಶ್, ನ್ಯೂಸ್ 18, ಚಾಮರಾಜನಗರ.